ಸ್ನೇಹಿತರೆ, ಶಬರಿಮಲೆಗೆ ಹೋಗುವ ಪ್ರತಿಯೊಬ್ಬ ಅಯ್ಯಪ್ಪ ಮಾಲಾಧಾರಿಗೂ ವಾವರ್ ಎಂಬ ಹೆಸರು ಚಿರಪರಿಚಿತ. ಆದರೆ ಒಬ್ಬ ಮುಸ್ಲಿಂ ಯೋಧನಿಗೂ ಹಿಂದೂ ದೈವ ಮಣಿಕಂಠನಿಗೂ ಅಂತಹ ಗಾಢವಾದ ಸ್ನೇಹ ಬೆಳೆದಿದ್ದು ಹೇಗೆ? ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಈ ವಾವರ್ ಸ್ವಾಮಿ ಯಾರು? ಅವರ ಜನ್ಮ ರಹಸ್ಯವೇನು? ಅಯ್ಯಪ್ಪ ಸ್ವಾಮಿ ತನ್ನ ದೇವಸ್ಥಾನದ ಪಕ್ಕದಲ್ಲೇ ಮುಸ್ಲಿಂ ಯೋಧ ವಾವರ್ ಅವರಿಗೆ ಸ್ಥಾನ ನೀಡಿದ್ದೇಕೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಾವರ್ ಅವರ ಮೂಲದ ಬಗ್ಗೆ ಇತಿಹಾಸದಲ್ಲಿ ಹಲವಾರು ಕಥೆಗಳಿವೆ. ಒಂದು ಪ್ರಬಲವಾದ ನಂಬಿಕೆಯ ಪ್ರಕಾರ ವಾವರ್ ಅರಬ್ ದೇಶದಿಂದ ಕೇರಳಕ್ಕೆ ಬಂದ ಒಬ್ಬ ಶಕ್ತಿಶಾಲಿ ಯೋಧ. ಇವರ ಪೂರ್ಣ ಹೆಸರು ಬಾಬರ್ ಅಥವಾ ವಾವರ್ ಎಂದಾಗಿತ್ತು. ಇವರು ಮಧುರೆಯ ಪಾಂಡ್ಯ ರಾಜವಂಶದ ಸೈನಿಕರಿಗೆ ಯುದ್ಧ ತರಬೇತಿ ನೀಡುವ ಹನಾಫಿ ರೌತರ್ ಸಮುದಾಯಕ್ಕೆ ಸೇರಿದವರು ಎನ್ನಲಾಗುತ್ತದೆ. ವಾವರ್ ಅವರ ತಂದೆ ಆಲಿಕುಟ್ಟಿ ಮತ್ತು ತಾಯಿ ಫಾತಿಮಾ ಅಥವಾ ಪತ್ತುಮ್ಮ. ಕೆಲವು ಪುರಾಣಗಳ ಪ್ರಕಾರ ವಾವರ್ ಅವರ ತಾಯಿ ಶಿವನ ಪರಮಭಕ್ತೆಯಾಗಿದ್ದರು ಮತ್ತು ಶಿವನ ಅನುಗ್ರಹದಿಂದಲೇ ವಾವರ್ ಜನಿಸಿದರು ಎಂಬ ಕಥೆಯು ಜನಜನಿತವಾಗಿದೆ. ವಾವರ್ ಬಾಲ್ಯದಿಂದಲೇ ಕತ್ತಿವರಸೆ, ಕುದುರೆ ಸವಾರಿ ಮತ್ತು ಸಮುದ್ರಯಾನದಲ್ಲಿ ನಿಷ್ಣಾತರಾಗಿದ್ದರು. ಅವರು ತಾವೇ ಒಂದು ದೊಡ್ಡ ಹಡಗನ್ನು ನಿರ್ಮಿಸಿ ವ್ಯಾಪಾರ ಮತ್ತು ಸಾಹಸದ ಉದ್ದೇಶದಿಂದ ಅರಬ್ಬಿ ಸಮುದ್ರದ ಮೂಲಕ ಕೇರಳದ ಕರಾವಳಿಗೆ ಬಂದಿಳಿದರು. ಆರಂಭದಲ್ಲಿ ಅವರು ಸಮುದ್ರಗೊಳ್ಳರ ತಂಡದ ನಾಯಕರಾಗಿದ್ದರು ಎಂಬ ಮಾತಿದ್ದರು. ಅವರು ಕೇವಲ ದುಷ್ಟ ಶ್ರೀಮಂತರನ್ನು ದೋಚಿ ಬಡವರಿಗೆ ಸಹಾಯ ಮಾಡುತ್ತಿದ್ದರು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಕೇರಳದ ತೀರಕ್ಕೆ ಬಂದ ಮೇಲೆ ಅವರು ಪಂಪಾ ನದಿಯ ಆಸುಪಾಸಿನ ಕಾಡುಗಳಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡರು. ಮಣಿಕಂಠ ತನ್ನ ಅವತಾರದ ಉದ್ದೇಶವಾದ ಮಹಿಷಿ ಸಂಹಾರಕ್ಕೆ ಸಿದ್ಧವಾಗುತ್ತಿದ್ದ ಕಾಲವದು. ಮಣಿಕಂಠನು ಕಾರಿನಲ್ಲಿ ಸಂಚರಿಸುತ್ತಿದ್ದಾಗ ವಾವರ್ ಮತ್ತು ಆತನ ಸೈನ್ಯ ಮಣಿಕಂಠನನ್ನು ತಡೆದರು. ಇಲ್ಲಿಂದಲೇ ಇತಿಹಾಸದ ಒಂದು ರೋಚಕ ಘಟ್ಟ ಆರಂಭವಾಗುತ್ತದೆ. ವಾವರ್ ಒಬ್ಬ ಮಹಾನ್ ವೀರನಾಗಿದ್ದರಿಂದ ಮಣಿಕಂಠನನ್ನು ಸಾಧಾರಣ ಬಾಲಕ ಎಂದು ಭಾವಿಸಿ ಯುದ್ಧಕ್ಕೆ ಆಹ್ವಾನಿಸಿದನು. ಇಬ್ಬರ ನಡುವೆ 3 ದಿನಗಳ ಕಾಲ ಭೀಕರವಾದ ಯುದ್ಧ ನಡೆಯಿತು. ವಾವರ್ ಎಷ್ಟೇ ಕಠಿಣವಾಗಿ ಹೋರಾಡಿದರೂ ಮಣಿಕಂಠನ ಮುಂದೆ ಅವರ ಶಕ್ತಿ ಕುಂದುತ್ತಾ ಬಂತು. ಯುದ್ಧದ ಅಂತ್ಯದಲ್ಲಿ ಮಣಿಕಂಠನು ತನ್ನ ದೈವಿಕ ರೂಪವನ್ನು ತೋರಿದಾಗ ವಾವರ್ ಬೆರಗಾದರು. ಆ ಬಾಲಕನ ಕಣ್ಣುಗಳಲ್ಲಿ ಕಂಡ ತೇಜಸ್ಸು ವಾವರ್ ಅವರಲ್ಲಿನ ಕ್ರೋಧವನ್ನು ಶಾಂತಗೊಳಿಸಿತು. ವಾವರ್ ಕೂಡಲೇ ಮಣಿಕಂಠನ ಪಾದಕ್ಕೆ ಶರಣಾಗಿ ಕ್ಷಮೆ ಕೋರಿದರು. ಮಣಿಕಂಠನು ವಾವರ್ನನ್ನು ಮೇಲೆತ್ತಿ, ನೀನು ನನ್ನ ಶತ್ರುವಲ್ಲ, ನನ್ನ ಆತ್ಮೀಯ ಗೆಳೆಯ ಎಂದು ಅಪ್ಪಿಕೊಂಡನು. ಅಂದಿನಿಂದ ವಾವರ್ ಅಯ್ಯಪ್ಪನ ನೆರಳಿನಂತೆ ಜೊತೆಗಿದ್ದನು. ಮಣಿಕಂಠನು ಮಹಿಷಿಯನ್ನು ಸಂಹರಿಸುವಾಗ ವಾವರ್ ಮತ್ತು ಅವರ ಸೈನ್ಯವು ಮಣಿಕಂಠನ ಜೊತೆ ನಿಂತು ಯುದ್ಧದಲ್ಲಿ ಗೆಲುವು ತಂದುಕೊಟ್ಟಿತು ಎನ್ನಲಾಗುತ್ತದೆ. ಮಣಿಕಂಠ ಅಥವಾ ಅಯ್ಯಪ್ಪ ಸ್ವಾಮಿಯು ಮನುಕುಲಕ್ಕೆ ನೀಡಿದ ಅತಿದೊಡ್ಡ ಸಂದೇಶವೆಂದರೆ ಸಮಾನತೆ. ತತ್ವಮಸಿ ಎಂಬ ವೇದವಾಕ್ಯದಂತೆ ಎಲ್ಲರಲ್ಲಿಯೂ ದೇವರನ್ನು ಕಾಣುವ ಗುಣ ಅಯ್ಯಪ್ಪನದು. ಅಯ್ಯಪ್ಪ ತನ್ನ ತಂದೆಯಾದ ಪಾಂಡಲ ರಾಜನಿಗೆ ತನ್ನನ್ನು ನೋಡಲು ಬರುವ ಭಕ್ತರು ಮೊದಲು ವಾವರ್ನನ್ನು ಕಂಡು ಗೌರವಿಸಬೇಕು ಎಂದು ಸೂಚಿಸಿದ್ದರಂತೆ. ಜಾತಿ ಧರ್ಮದ ಗೋಡೆಗಳನ್ನು ಅಳಸಿ ಹಾಕಿದ ಈ ಸ್ನೇಹವು ಇಂದು ಎರುಮೇಲಿಯಲ್ಲಿ ಕಣ್ಣಾರೆ ಕಾಣಸಿಗುತ್ತದೆ. ಅಯ್ಯಪ್ಪ ಮಾಲಾಧಾರಿಗಳು ಮಸೀದಿಗೆ ಹೋಗಿ ಪ್ರಾರ್ಥಿಸುವುದು ಪ್ರಪಂಚದ ಬೇರೆಲ್ಲೂ ಕಾಣದ ಸೌಹಾರ್ದತೆಯ ದೃಶ್ಯವಾಗಿದೆ. ಎರುಮೇಲಿಯಲ್ಲಿರುವ ವಾವರ್ ಮಸೀದಿಯು ಭಕ್ತರ ಮೊದಲ ನಿಲ್ದಾಣವಾಗಿದೆ. ಅಯ್ಯಪ್ಪ ಸ್ವಾಮಿ ಆಜ್ಞೆಯಂತೆ ಪಾಂಡಲ ರಾಜನು ಈ ಮಸೀದಿಯನ್ನು ಕಟ್ಟಿಸಿದನು. ಈ ಮಸೀದಿಯ ವಾಸ್ತುಶಿಲ್ಪವು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಗಳ ಮಿಶ್ರಣವಾಗಿದೆ. ಮಸೀದಿಯ ಒಳಗೆ ವಾವರ್ ಬಳಸುತ್ತಿದ್ದ ಪುರಾತನ ಖಡ್ಗವನ್ನು ಪೂಜಿಸಲಾಗುತ್ತದೆ. ಇಲ್ಲಿನ ಮೌಲ್ವಿಗಳು ಅಯ್ಯಪ್ಪ ಭಕ್ತರಿಗೆ ವಿಭೂತಿಯನ್ನು ನೀಡಿ ಹರಸುತ್ತಾರೆ. ಇದು ಇಂದಿಗೂ ನಡೆದುಕೊಂಡು ಬರುತ್ತಿರುವ ಪವಿತ್ರ ಸಂಪ್ರದಾಯವಾಗಿದೆ. ಸ್ನೇಹಿತರೆ, ಶಬರಿಮಲೆಯ ಮುಖ್ಯ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿಯೂ ವಾವರ್ ಅವರಿಗೆ ಒಂದು ಸ್ಥಾನವಿದೆ. ಅದನ್ನು ವಾವರ್ ನಡ ಎಂದು ಕರೆಯಲಾಗುತ್ತದೆ. ವಿಶೇಷವೆಂದರೆ ಇಲ್ಲಿ ಯಾವುದೇ ಪ್ರತಿಮೆಗಳಿಲ್ಲ, ಬದಲಾಗಿ ಒಂದು ಶಿಲಾಫಲಕವಿದೆ. ಭಕ್ತರು ಇಲ್ಲಿ ಮೆಣಸು ಮತ್ತು ಪನ್ನೀರನ್ನು ಅರ್ಪಿಸುತ್ತಾರೆ. ಇತಿಹಾಸದ ಪ್ರಕಾರ ವಾವರ್ ಒಬ್ಬ ಉತ್ತಮ ವೈದ್ಯರೂ ಆಗಿದ್ದರು ಮತ್ತು ಮೆಣಸನ್ನು ಗಿಡಮೂಲಿಕೆಯಾಗಿ ಬಳಸುತ್ತಿದ್ದರು. ಆದ್ದರಿಂದಲೇ ಕಾಡಿನಲ್ಲಿ ಪ್ರಯಾಣಿಸುವ ಭಕ್ತರಿಗೆ ರಕ್ಷಣೆ ನೀಡಲು ವಾವರ್ ಸ್ವಾಮಿಗೆ ಮೆಣಸು ಅರ್ಪಿಸಲಾಗುತ್ತದೆ. ಶಬರಿಮಲೆ ಯಾತ್ರೆಯ ಪ್ರಮುಖ ಘಟ್ಟವಾದ ಪೆಟ್ಟತುಳ್ಳ ಆರಂಭವಾಗುವುದೇ ವಾವರ್ ಮಸೀದಿಯಿಂದ. ಭಕ್ತರು ಮೈಗೆ ಬಣ್ಣ ಹಚ್ಚಿಕೊಂಡು ನೃತ್ಯ ಮಾಡುತ್ತಾ ಮಸೀದಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ. ವಾವರ್ ಸ್ವಾಮಿಯ ಪ್ರಿಯವಾದ ಗೆಳೆಯ ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಸಂಭ್ರಮವಿದು. ವಾವರ್ ಸ್ವಾಮಿಯ ಕುಟುಂಬಸ್ಥರು ಇಂದಿಗೂ ವಾವರ್ ನಡದಲ್ಲಿ ಕೆಲವು ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಡುತ್ತಾರೆ ಎಂಬುದು ವಿಶೇಷ. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬಹುದು. ಅಯ್ಯಪ್ಪ ಸ್ವಾಮಿ ಶಿವ ಮತ್ತು ಮೋಹಿನಿಯ ಪುತ್ರ. ಅವರು ಹುಟ್ಟಿದ್ದು ಪುರಾತನ ಪೌರಾಣಿಕ ಯುಗದಲ್ಲಿ ಎಂದು ನಾವು ನಂಬುತ್ತೇವೆ. ಆದರೆ ವಾವರ್ ಅರಬ್ ದೇಶದ ಹಡಗಿನಲ್ಲಿ ಬಂದವರು ಎನ್ನಲಾಗುತ್ತದೆ. ಇತಿಹಾಸದ ಪ್ರಕಾರ ಅರಬ್ ವ್ಯಾಪಾರಿಗಳು ಭಾರತಕ್ಕೆ ಬಂದಿದ್ದೇ 7 ಅಥವಾ 8ನೇ ಶತಮಾನದ ನಂತರ. ಹಾಗಾದರೆ ಸಾವಿರಾರು ವರ್ಷಗಳ ಹಿಂದಿನ ಅಯ್ಯಪ್ಪನಿಗೂ ಈಚಿನ ಶತಮಾನದ ವಾವರ್ಗೂ ಲಿಂಕ್ ಕೊಡೋದು ಹೇಗೆ? ಇದು ಅಸಾಧ್ಯ ಅಲ್ವಾ?
ಈ ಗೊಂದಲಕ್ಕೆ 3 ಪ್ರಮುಖ ಉತ್ತರಗಳಿವೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪುರಾಣ ವರ್ಸಸ್ ಇತಿಹಾಸ. ಭಾರತೀಯ ಪರಂಪರೆಯಲ್ಲಿ ದೇವರ ಅವತಾರಗಳನ್ನು ನಾವು ಇಂದಿನ ಇತಿಹಾಸದಂತೆ ವರ್ಷಗಳ ಲೆಕ್ಕದಲ್ಲಿ ನೋಡುವುದಿಲ್ಲ. ದೇವರು ಕಾಲಾತೀತವಾದವನು. ಭಕ್ತರ ನಂಬಿಕೆಯ ಪ್ರಕಾರ ಕೇರಳದಲ್ಲಿ ಅರಬ್ ವ್ಯಾಪಾರಿಗಳು ಇದ್ದ ಕಾಲದಲ್ಲಿಯೇ ಅಯ್ಯಪ್ಪ ಸ್ವಾಮಿ ಅವತಾರ ಎತ್ತಿ ಬಂದಿರಬಹುದು. ಅಂದರೆ ದೈವಿಕ ಶಕ್ತಿಗೆ ಕಾಲತಮಿತಿ ಇರುವುದಿಲ್ಲ ಎಂಬುದು ಭಕ್ತರ ನಿಲುವು. ಐತಿಹಾಸಿಕ ವಿಶ್ಲೇಷಣೆ. ಇದು ಅತ್ಯಂತ ತರ್ಕಬದ್ಧವಾದದ್ದು. ಇತಿಹಾಸದ ಪ್ರಕಾರ ಇಲ್ಲಿ ಮತ್ತೊಂದು ಆಯಾಮವಿದೆ. ಅಯ್ಯಪ್ಪ ಸ್ವಾಮಿ ಮೂಲತಃ ಮಧ್ಯಕಾಲೀನ ಯುಗದ ಒಬ್ಬ ಶಕ್ತಿಶಾಲಿ ಬುಡಕಟ್ಟು ನಾಯಕ ಅಥವಾ ಪಾಂಡಲ ದೇಶದ ರಾಜಕುಮಾರನಾಗಿದ್ದಿರಬಹುದು. ಶತಮಾನಗಳು ಕಳೆದಂತೆ ಆತನ ಶೌರ್ಯಕ್ಕೆ ದೈವತ್ವದ ಪಟ್ಟ ಕಟ್ಟಿ ಶಿವ ವಿಷ್ಣುವಿನ ಪುರಾಣದ ಜೊತೆಗೆ ಮಿಳಿತಗೊಳಿಸಿರಬಹುದು. ಈ ಸಮಯದಲ್ಲಿ ವಾವರ್ ಒಬ್ಬ ನೈಜ ಅರಬ್ ವ್ಯಾಪಾರಿ ಅಥವಾ ಯೋಧನಾಗಿ ಬಂದಿರಬಹುದು. ಈ ಇಬ್ಬರು ಒಂದೇ ಕಾಲಘಟ್ಟದಲ್ಲಿ, ಅಂದರೆ ಸುಮಾರು 1000 ವರ್ಷಗಳ ಹಿಂದೆ ಇದ್ದಾಗ ಇಡೀ ಕತೆಗೆ ಒಂದು ಬಲವಾದ ಅರ್ಥ ಸಿಗುತ್ತದೆ. ಭಾವೈಕ್ಯತೆಯ ಸಂಕೇತ. ಕೆಲವು ವಿದ್ವಾಂಸರು ಹೇಳುವಂತೆ ವಾವರ್ ಎಂಬ ಪಾತ್ರವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ಸಂದೇಶ. ಹಿಂದೂ ದೈವ ಮತ್ತು ಮುಸ್ಲಿಂ ಗೆಳೆಯ, ಈ ಜೋಡಿಯ ಉದ್ದೇಶ ಧರ್ಮವು ಮತಗಳಿಗಿಂತ ದೊಡ್ಡದು ಎಂದು ಸಾರುವುದು. ಕೇರಳದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯು ಆಧುನಿಕ ಕಾಲದ್ದಲ್ಲ, ಅದು ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಎಂಬುದನ್ನು ತೋರಿಸಲು ಈ ಕಥೆಯನ್ನು ಬಳಸಿರಬಹುದು. ಶಬರಿಮಲೆ ವಾವರ್ ಸ್ವಾಮಿಯ ಕಥೆಯು ನಮಗೆ ಕಲಿಸುವ ಪಾಠ ಒಂದೇ: ಮಾನವ ಧರ್ಮವೇ ಶ್ರೇಷ್ಠ ಧರ್ಮ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಸತ್ಯವಾದ ಸ್ನೇಹಕ್ಕೆ ಯಾವುದೇ ಧರ್ಮದ ಹಂಗಿಲ್ಲ ಎಂಬುದು. ಅಯ್ಯಪ್ಪ ಸ್ವಾಮಿಯ ದರ್ಶನವು ವಾವರ್ ಅವರ ಆಶೀರ್ವಾದವಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಎಂಬ ನಂಬಿಕೆಯು ಇಂದಿಗೂ ಕೋಟ್ಯಾಂತರ ಭಕ್ತರ ಮನದಲ್ಲಿದೆ. ಅಯ್ಯಪ್ಪ ಮತ್ತು ವಾವರ್ ಸ್ನೇಹದ ಬಗ್ಗೆ ನಿಮಗೆ ತಿಳಿದಿರುವ ಬೇರೆ ಕಥೆಗಳಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.